ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ನಾವು ನಮ್ಮ ಶ್ರಾವಣಿ ಅಡುಗೆ ಮನೆಯಲ್ಲಿ ಯಾವುದೇ ಅಡುಗೆ ರೆಸಿಪಿ ನೋಡ್ತಾ ಇಲ್ಲ, ಬದಲಾಗಿ ಅಡುಗೆ ಮನೆ ಫ್ಲೋರ್ ಅಥವಾ ನಮ್ಮ ಮನೆ ಫ್ಲೋರ್ನ ಹೇಗೆ ಕ್ಲೀನ್ ಇಡೋದು ಅಂತ ನೋಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ಇಲ್ಲಿ ಅಗಾರೋ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ತರಿಸಿದ್ದೀನಿ. ಇದಕ್ಕೆ ಬಕೆಟ್ ಅವಶ್ಯಕತೆ ಇಲ್ಲ, ಜಾಸ್ತಿ ಜಾಗ ಬೇಕಾಗಲ್ಲ, ಮತ್ತೆ ಪದೇ ಪದೇ ಬಟ್ಟೆನ ಹಿಂಡೋ ಅವಶ್ಯಕತೆ ಸಹ ಇಲ್ಲ. ಹಾಗಾದ್ರೆ ಜಾಸ್ತಿ ತಡ ಮಾಡದೆ ಈ ಮಾಪ್ನ ಹೇಗೆ ಯೂಸ್ ಮಾಡೋದು ಮತ್ತೆ ಇದ್ರ ಜೊತೆಗೆ ಏನೇನು ಸಿಗತ್ತೆ ಅಂತ ನೋಡೋಣ ಬನ್ನಿ. ಈ ಅಗಾರೋ ರಿಜೆನ್ಸಿ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಒಂದು ರೀಚಾರ್ಜಬಲ್ ಸ್ಪಿನ್ ಮಾಪ್ ಇದೆ. ಇದು ವಾಟರ್ ಸ್ಪ್ರೇ ಜೊತೆಗೆ ಬರುತ್ತೆ. ಇದು ಇದರ ಮೇನ್ ಬಾಡಿ. ಕೆಳಗಿನ ಸೈಡ್ ನೋಡ್ರಿ, ಈ ತರಹದ 2 ಪ್ಯಾಡ್ಸ್ ಇದಾವೆ. ಇವು 150 RPM ಸ್ಪೀಡ್ ಜೊತೆಗೆ ಬರ್ತವೆ. ಅಂದ್ರೆ ಇವು 1 ನಿಮಿಷಕ್ಕೆ 150 ಸತಿ ತಿರುಗ್ತವೆ. ಇದು ಒಂದು ಪೇರ್ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಪೇರ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಈ ತರಹದ 2 ಪೇರ್ ಇದಾವೆ. ಇವನ್ನ ಹಚ್ಚೋದು ಮತ್ತೆ ತೆಗೆಯೋದು ಬಹಳ ಸುಲಭ ಇದೆ. ಇವನ್ನ ವೆಲ್ಕ್ರೋ ಪ್ಯಾಡ್ಗೆ ಡೈರೆಕ್ಟ್ ಆಗಿ ಅಂಟಿಸ್ರಿ, ಅಥವಾ ನಾನು ಈ ರೀತಿ ಫೋಲ್ಡ್ ಮಾಡಿ ಹಚ್ತಾ ಇದ್ದೀನಿ ನೋಡ್ರಿ, ಈ ರೀತಿ ಕೂಡ ಹಚ್ಚಬಹುದು. ಇದು ವಾಟರ್ ಸ್ಪ್ರೇ ಜೊತೆಗೆ ಬರುತ್ತೆ. ಅದರಿಂದ ಇದರಲ್ಲಿ 175 ml ವಾಟರ್ ಟ್ಯಾಂಕ್ ಇದೆ ನೋಡ್ರಿ. ಇಲ್ಲಿಂದ ಇದರಲ್ಲಿ ನಾವು ನೀರು ತುಂಬಬಹುದು. ಮೊದಲಿಗೆ ಇದನ್ನ ನಾವು ಅಸೆಂಬಲ್ ಮಾಡ್ಕೊಂಡು ತಗೋಬೇಕಾಗತ್ತೆ. ಈ ಭಾಗ ಏನಿದೆ ನೋಡ್ರಿ, ಇದರಲ್ಲಿ ಒಂದು ಸಣ್ಣ ಪ್ಲಗ್ ಕೊಟ್ಟಿದ್ದಾರೆ. ಇದನ್ನ ಎಕ್ಸ್ಟೆನ್ಷನ್ ರಾಡ್ ಜೊತೆ ಫಿಕ್ಸ್ ಮಾಡಬೇಕು. ಮೊದಲಿಗೆ ಈ ಎಕ್ಸ್ಟೆನ್ಷನ್ ರಾಡ್ ನೋಡೋಣ. ಇದರಲ್ಲೂ ಸಹ ಈ ರಾಡ್ನ ಹ್ಯಾಂಡಲ್ ಜೊತೆಗೆ ಮೊದಲನೇ ಬಾರಿ ಈ ರೀತಿ ಫಿಟ್ ಮಾಡ್ಕೊಂಡು ತಗೋಬೇಕು. ಎಕ್ಸ್ಟೆನ್ಷನ್ ರಾಡ್ ಲೆಂತ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಮಲ್ಟಿಪಲ್ ಲೆವೆಲ್ ಸಿಗ್ತವೆ. ನಿಮಗೆ ಬೇಕಾದ ಲೆವೆಲ್ನಲ್ಲಿ ಇದನ್ನ ನಿಲ್ಲಿಸಿ ರಾಡ್ ಲೆಂತ್ನ ಅಡ್ಜಸ್ಟ್ ಮಾಡ್ಕೋಬಹುದು. ರಾಡ್ನ ಇನ್ನೊಂದು ಸೈಡ್ ಕೊಟ್ಟಿರೋ ಈ ಪ್ಲಗ್ನ ಮೇನ್ ಯೂನಿಟ್ನಲ್ಲಿ ಕೊಟ್ಟಿರೋ ಪ್ಲಗ್ ಜೊತೆ ಫಿಕ್ಸ್ ಮಾಡಬೇಕು. 2 ಪ್ಲಗ್ನ ಈ ರೀತಿ ಕನೆಕ್ಟ್ ಮಾಡಿ ವೈರ್ನ ನಿಧಾನಕ್ಕೆ ಒಳಗೆ ಹಾಕಿ ಹ್ಯಾಂಡಲ್ನ ನೋಡ್ರಿ ಈ ತರ ಪ್ಲೇಸ್ ಮಾಡ್ರಿ. ಈ ತರ ಇದನ್ನ ಮೊದಲನೇ ಸತಿ ಅಸೆಂಬಲ್ ಮಾಡಿಕೊಂಡು ನಂತರ ಯೂಸ್ ಮಾಡಬೇಕು. ಮೇಲಿನ ಸೈಡ್ ಇದಕ್ಕೆ 2 ಬಟನ್ ಕೊಟ್ಟಿದ್ದಾರೆ. ಒಂದು ಆನ್ ಆಫ್ ಬಟನ್ ಮತ್ತೆ ಇನ್ನೊಂದು ವಾಟರ್ ಸ್ಪ್ರೇ ಬಟನ್. ಇದ್ರ ಜೊತೆಗೆ ಚಾರ್ಜರ್ ಕೊಟ್ಟಿದ್ದಾರೆ. ಇದರಿಂದ ನಾವು ಸ್ಪಿನ್ ಮಾಪ್ನ ಚಾರ್ಜ್ ಮಾಡಬೇಕು. 4 ಗಂಟೆ ಚಾರ್ಜ್ ಮಾಡಿದ್ರೆ ನಾವು ಇದನ್ನ 50 ನಿಮಿಷ ಯೂಸ್ ಮಾಡಬಹುದು. ಮೇಲಿನ ಸೈಡ್ ಇದಕ್ಕೆ ಪವರ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಆನ್ ಆದಾಗ ಇದು ಯೆಲ್ಲೋ ಇರುತ್ತೆ. ನಾವು ಇದನ್ನ ಚಾರ್ಜ್ ಇಟ್ಟಾಗ ಇದು ರೆಡ್ ಲೈಟ್ ತೋರಿಸುತ್ತೆ. ಮುಂದಿನ ಸೈಡ್ ಇಲ್ಲಿ ಇದಕ್ಕೆ LED ಲೈಟ್ ಇದಾವೆ. ಅದರಿಂದ ಕತ್ಲ ಇರುವ ಜಾಗದಲ್ಲಿ ಸಹ ನಾವು ಇದರಿಂದ ಆರಾಮಾಗಿ ಒರೆಸಬಹುದು. LED ಲೈಟ್ ಕೆಳಗೆ ವಾಟರ್ ಸ್ಪ್ರೇ ಇದೆ. ಜೊತೆಗೆ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಇದು ಮೆಜರಿಂಗ್ ಕಪ್. ಇದರಿಂದ ನಾವು ವಾಟರ್ ಟ್ಯಾಂಕ್ ನಲ್ಲಿ ನೀರು ತುಂಬಬಹುದು. ಈ ರೀತಿ ಪೂರ್ತಿ ಅಸೆಂಬಲ್ ಮಾಡ್ಕೊಂಡ ನಂತರ ಇದನ್ನ ಚಾರ್ಜ್ ಇಡೋಣ. 4 ರಿಂದ 5 ಗಂಟೆ ಚಾರ್ಜ್ ಮಾಡ್ಕೊಂಡ ನಂತರ ಇವಾಗ ಇದರ ವಾಟರ್ ಟ್ಯಾಂಕ್ ನಲ್ಲಿ ಕೊಟ್ಟಿರೋ ಈ ಮೆಜರಿಂಗ್ ಕಪ್ ನಿಂದ ನೀರು ತುಂಬಿ ಇದನ್ನ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ನಮ್ ಸ್ಪಿನ್ ಮಾಪ್ ಇದ್ರ ಕೆಲಸ ಮಾಡೋಕೆ ತಯಾರಿದೆ. ಫ್ಲೋರ್ನ ಕಸ ಹೊಡೆದ ನಂತರ ಈ ಸ್ಪಿನ್ ಮಾಪ್ನ ಯೂಸ್ ಮಾಡಬೇಕು. ಮುಂಚೆ ಈ ರೀತಿ ಒಂದ್ ಸ್ವಲ್ಪ ನೀರು ಸ್ಪ್ರೇ ಮಾಡಿ ನಂತರ ಒರೆಸ್ರಿ. ಅಂದ್ರೆ ಕಲೆ ಏನಾದ್ರೂ ಇದ್ರೆ ನೆನೆದು ಈಸಿಯಾಗಿ ಕ್ಲೀನ್ ಆಗತ್ತೆ. ರಾಡ್ನ ನಮಗೆ ಬೇಕಾಗಿರೋ ಹೈಟ್ ನಲ್ಲಿ ಎಕ್ಸ್ಟೆಂಡ್ ಮಾಡಿಕೊಂಡು ಕಾಟದ ಕೆಳಗೆ ಅಂದ್ರೆ ಬೆಡ್ ಕೆಳಗೆ ಇರಬಹುದು ಅಥವಾ ಸೋಫಾದ ಕೆಳಗೆ, ಟೇಬಲ್ ಕೆಳಗೆ ಆರಾಮಾಗಿ ಒರೆಸಬಹುದು. ಮುಂದೆ LED ಲೈಟ್ ಇರೋದ್ರಿಂದ ಇದ್ರ ಕೆಲಸ ಬಹಳ ಸುಲಭ ಆಗುತ್ತೆ. ಈ ಮಾಪ್ ಸ್ಪಿನ್ ಆಗತ್ತೆ. ಅದರಿಂದ ಗಟ್ಟಿ ಕಲೆ ಏನಾದ್ರೂ ಇದ್ರೂ ಸಹ ಇದು ಬಹಳ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಯೂಸ್ ಮಾಡೋಕೆ ಹಗುರ ಇರಬೇಕು. ಜಾಸ್ತಿ ಬಗ್ಗಿ ಎಳೋದು ಮಾಡೋದು ಬೇಡ, ಅಥವಾ ಪದೇ ಪದೇ ಬಕೆಟ್ ತಗೊಂಡು ಎತ್ತಿ ಇಟ್ಟು ಬಟ್ಟೆನ ಹಿಂಡೋದು ಬೇಡ. ಆ ಥರ ಏನಾದರೂ ಆಪ್ಷನ್ ನೀವು ಸರ್ಚ್ ಮಾಡ್ತಾ ಇದ್ರೆ ಇದು ಪರ್ಫೆಕ್ಟ್ ಆಪ್ಷನ್ ಇದೆ ಅಂತಾನೆ ಹೇಳಬಹುದು. ಕಡಿಮೆ ಜಾಗ ಇರುವಲ್ಲೇ ಅಥವಾ ಈ ಥರ ಟೇಬಲ್ ಕೆಳಗೆ ಇದು ಬಹಳ ಸುಲಭವಾಗಿ ಫ್ಲೋರ್ನ ಕ್ಲೀನ್ ಮಾಡುತ್ತೆ. ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಬೀಳುವಂಥ ಸಾರು ಅಥವಾ ಕೆಚಪ್ ಕಲೆನೂ ಸಹ ಇದು ಬಹಳ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಇದನ್ನ ನಾವು ಬೇರೆ ಬೇರೆ ಫ್ಲೋರ್ನ ಕ್ಲೀನ್ ಮಾಡೋಕೆ ಸಹ ಯೂಸ್ ಮಾಡಬಹುದು. ಇದು ನೋಡ್ರಿ, ನಮ್ಮ ಮನೆ ಮುಂದಿನ ಕಟ್ಟಿ ನೀವು ನೋಡ್ತಾ ಇರಬಹುದು. ಇದನ್ನು ಸಹ ಇದು ಬಹಳ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದೆ. ಅಡುಗೆ ಮನೆಯಲ್ಲಿ ನಾವು ಎಷ್ಟೇ ಕಸ ಹೊಡೆದ್ರು ಅಥವಾ ಎಷ್ಟೇ ನೆಲ ಒರೆಸಿದ್ರು ಸಹ ಮತ್ತೆ ಮತ್ತೆ ಕಲೆ ಆಗ್ತಾನೆ ಇರತ್ತೆ. ನೋಡ್ರಿ, ಇಲ್ಲಿ ಕಲೆ ಆಗಿದೆ. ಇದಕ್ಕೆ ಒಂದ್ ಸ್ವಲ್ಪ ನೀರು ಸ್ಪ್ರೇ ಮಾಡೋಣ, ಅಂದ್ರೆ ಇದು ಲೂಸ್ ಆಗತ್ತೆ. ನೀರು ಸ್ಪ್ರೇ ಮಾಡಿ ಈ ರೀತಿ 1-2 ಸತಿ ರಬ್ ಮಾಡಿದ್ರೆ ಸಾಕು. ನೀವು ನೋಡ್ತಾ ಇರಬಹುದು ಕಲೆ ಹೋಗಿದೆ.
ಪೂರ್ತಿ ಕಲ್ ಒರೆಸಿದ ನಂತರ ಅಥವಾ ನಡುವೆ ಸಹ ಈ ಮಾಪ್ನ ತೆಗೆದು ಸ್ವಲ್ಪ ಹಿಂಡಿ ಮತ್ತೆ ನೀವು ಇದರಲ್ಲಿ ಹಚ್ಚಬಹುದು. ನೋಡ್ರಿ, ಮಾಪ್ನ ಈ ರೀತಿ ತೆಗೆದು ನಾವು ನಾರ್ಮಲ್ ಬಟ್ಟೆ ವಾಶ್ ಮಾಡ್ತೇವೆ ನೋಡ್ರಿ, ಆ ರೀತಿ ಇವನ್ನ ವಾಶ್ ಮಾಡಿ ಒಣಗಿಸಿ ಮತ್ತೆ ಇದನ್ನ ಯೂಸ್ ಮಾಡುವಾಗ ಈ ತರ ಹಚ್ಚ್ರಿ. ಪ್ರತಿ ಸತಿ ವಾಟರ್ ಟ್ಯಾಂಕ್ ನಲ್ಲಿನ ನೀರು ಖಾಲಿ ಮಾಡೋ ಅವಶ್ಯಕತೆ ಇಲ್ಲ, ಸೊ ಇದನ್ನ ಹಾಗೆ ಬಿಡ್ರಿ. ಹೊರಗಿಂದ ಇದನ್ನ ಈ ರೀತಿ ಬರೀ ಒಣ ಬಟ್ಟೆಯಿಂದ ಒರೆಸಿ ಇಡ್ರಿ. ಇದನ್ನ ಕ್ಲೀನ್ ಮತ್ತೆ ಮೇಂಟೈನ್ ಮಾಡೋದು ಬಹಳ ಈಸಿ ಇದೆ. ನಿಮ್ಗೆ ಈ ಅಗಾರೋ ರೆಜೆನ್ಸಿ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಹೇಗನ್ನಿಸ್ತು ಖಂಡಿತ ಕಮೆಂಟ್ ನಲ್ಲಿ ತಿಳಿಸ್ರಿ. ನೀವು ಸಹ ಇದನ್ನ ತಗೋಬೇಕು ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ. ಭೇಟಿ ಆಗೋಣ ಇದೇ ತರಹದ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.